ಏಜ್ ಆಫ್ 20s ಎಕ್ಸೈಟಿಂಗ್, ಲಾಟ್ ಆಫ್ ಫಸ್ಟ್ ಟೈಮ್ಸ್, ತುಂಬ ಟೆಂಪ್ರರಿ ಜನ ಬಂದು ಹೋಗ್ತಾ ಇರ್ತಾರೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಡಿಸೈಡ್ ಮಾಡೋಕ್ಕಾಗದೇ ಇರುವಂತಹ ಕನ್ಫ್ಯೂಸಿಂಗ್ ಏಜ್. ಆ್ಯಂಡ್ ಆಲ್ಸೋ ಅವಶ್ಯಕತೆಗಿಂತಲೂ ಕೆಲವು ವಿಷಯಗಳಿಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಂಡು ಸುಮ್ಮನೆ ನಿದ್ದೆ ಹಾಳು ಮಾಡ್ಕೊಂಡಿರ್ತೀವಿ. ಈವನ್ ನನಗೂ ಕೂಡ ಈ ರೀತಿ ಎಷ್ಟೋ ಎಕ್ಸ್ಪೀರಿಯನ್ಸಸ್ ಆಗಿದೆ. ಅದರಲ್ಲಿ ಒನ್ ಆಫ್ ದ ಎಕ್ಸಾಂಪಲ್ಸ್ ಅಂದರೆ, ನಾನು 20ಸಲ್ಲಿದ್ದಾಗ ನಾನು ಸೀರಿಯಲ್ ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ಇನಿಷಿಯಲಿ ನನಗೆ ಬರೀ ಆ್ಯಕ್ಟಿಂಗ್ ಬಗ್ಗೆ ಮಾತ್ರ ಎಲ್ಲ ಫೋಕಸ್ ಇತ್ತು, ಆಯಿತಾ. ಐ ವಾಸ್ ಸೋ ಪ್ಯಾಷನೇಟ್ ಅಬೌಟ್ ಆ್ಯಕ್ಟಿಂಗ್. ಅದು ಬಿಟ್ಟು ನನ್ನ ತಲೆಯಲ್ಲಿ ಬೇರೆ ಏನೂ ಇರಲಿಲ್ಲ. ಐ ವಾಸ್ ನಾಟ್ ವರೀಡ್ ಅಬೌಟ್ ರೆಕಗ್ನೇಷನ್ ಅಥವಾ ಅವಾರ್ಡ್ಸ್, ಇದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಬಟ್ ನನ್ನ ಟೀಮ್ ನನಗೆ ಕೊಡ್ತಾ ಇದ್ದಂಥ ಸಪೋರ್ಟ್ ಆಗಿರ್ಬೋದು, ಅಥವಾ ನೇಬರ್ಸ್, ರಿಲೇಟಿವ್ಸ್, ಎವ್ರಿ ಟೈಮ್ ಅವಾರ್ಡ್ ಫಂಕ್ಷನ್ ಆದಮೇಲೆ ಅವಾರ್ಡ್ ಸಿಕ್ಕಿಲ್ವಾ ಅಂತ ಕೇಳಿದಾಗ, ಆಗ ಪದೇ ಪದೇ ಈ ಕ್ವೆಶ್ಚನ್ ಬಂದಾಗ ನನಗೆ ಐ ಸ್ಟಾರ್ಟೆಡ್ ಗೆಟಿಂಗ್ ದಟ್ ಥಾಟ್, ನನಗೆ ಯಾಕೆ ಅವಾರ್ಡ್ ಸಿಕ್ಕಿಲ್ಲ, ವೈ ಆಮ್ ಐ ನಾಟ್ ಗೆಟಿಂಗ್ ದ್ಯಾಟ್ ವ್ಯಾಲಿಡೇಷನ್, ವೈ ಆಮ್ ಐ ನಾಟ್ ಗೆಟಿಂಗ್ ದ್ಯಾಟ್ ರೆಕಗ್ನೇಷನ್, ಆಮ್ ಐ ನಾಟ್ ಟ್ಯಾಲೆಂಟೆಡ್ ಎನಫ್ ಅನ್ನೋ ಒಂದು ಕ್ವೆಶ್ಚನ್ ಬರೋದಕ್ಕೆ ಶುರುವಾಯಿತು. ಆ್ಯಂಡ್ ಇಟ್ಸ್ ನಾಟ್ ದಟ್ ಅವಾರ್ಡ್ಸ್ ಆರ್ ಬ್ಯಾಡ್, ಇಟ್ಸ್ ಲೈಕ್ ಅ ಪುಷ್, ನಮಗೊಂದು ಎನ್ಕರೇಜ್ಮೆಂಟ್ ಕೊಟ್ಟ ಹಾಗಾಗುತ್ತೆ ಕೆಲಸದಲ್ಲಿ ಮುಂದಕ್ಕೆ ಹೋಗ್ತಾ ಇರೋದಕ್ಕೆ. ಬಟ್ ನಮ್ಮ ತಲೆಯಲ್ಲಿ ನಮ್ಗೆ ಅವಾರ್ಡ್ ಸಿಕ್ಬಿಟ್ರೆ ಏನೋ ನಮ್ಮ ಲೈಫಲ್ಲಿ ಚೇಂಜ್ ಆಗಿಬಿಡುತ್ತೆ, ಜನ ನಮ್ಮನ್ನು ನೋಡೋ ರೀತಿ ಚೇಂಜ್ ಆಗಿಬಿಡುತ್ತೆ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ಆ್ಯಕ್ಚುಲಿ ನನಗೆ ಅವಾರ್ಡ್ ಸಿಕ್ಕಿದಾಗ ಇಟ್ ಡಿಡ್ ನಾಟ್ ಚೇಂಜ್ ಎನಿಥಿಂಗ್ ಹ್ಯೂಜ್. ನನಗೇನು ತುಂಬ ಮ್ಯಾಸಿವ್ ಅಂತ ಏನೂ ಫೀಲ್ ಆಗಿಲ್ಲ. ಇಟ್ ಫೆಲ್ಟ್ ವೆರಿ ನಾರ್ಮಲ್. ಸೊ ಯೂಶ್ವಲಿ ಏನಾಗುತ್ತೆ, ಎಸ್ಪೆಷಲಿ 20ಸಲ್ಲಿ ನಾವು ನಮ್ಮದೇ ಆದಂತಹ ಒಂದು ಬಬಲ್ ಆಫ್ ಅಚೀವ್ಮೆಂಟ್ ಆ್ಯಂಡ್ ಡಿಸಪಾಯಿಂಟ್ಮೆಂಟಲ್ಲಿ ಬದುಕ್ತಾ ಇರ್ತೀವಿ. ಆ್ಯಂಡ್ ಆ ಬಬಲ್ ಒಳಗೆ ಎಲ್ಲನೂ ದೊಡ್ಡದು ಅನಿಸುತ್ತೆ. ಸ್ವಲ್ಪ ಬಬಲಿಂದ ಹೊರಗೆ ಬಂದು ಜೀವನ ನೋಡಿದಾಗ ಲೈಫ್ ಜಸ್ಟ್ ಗೋಸ್ ಆನ್. ಸೊ ಇವತ್ತಿನ ವಿಡಿಯೋಲಿ ನಾನು 20ಸಲ್ಲಿ ಏನೆಲ್ಲ ರಿಗ್ರೆಟ್ ಮಾಡಿಕೊಂಡೆ ಅನ್ನೋದ್ರ ಬಗ್ಗೆ ಅಲ್ಲ, ಬಟ್ ಎಗೇನ್ ನನಗೆ 20ಸಲ್ಲಿ ಬದುಕೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ನಾನು ಯಾವೆಲ್ಲ ವಿಷಯಗಳನ್ನ ಖಂಡಿತ ಮತ್ತೆ ರಿಪೀಟ್ ಮಾಡಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಫ್ ಯು ಆರ್ ಲಿವಿಂಗ್ ಇನ್ ಯೋರ್ 20s, ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಕೊನೆಯವರೆಗೂ ವಿಡಿಯೋನ ನೋಡಿ. ಆ್ಯಂಡ್ ಲೆಟ್ಸ್ ಬಿಗಿನ್. ನಾವು 20ಸಲ್ಲಿದ್ದಾಗ ಎಲ್ಲನೂ ದೊಡ್ಡದು ಅನ್ನಿಸ್ತಾ ಇರುತ್ತೆ. ಒಂದು ಪ್ರಮೋಷನ್, ಒಂದು ಅವಾರ್ಡ್, ಒಂದು ಕಾಂಪ್ಲಿಮೆಂಟ್ ಅಥವಾ ಒಂದು ಸೋಷಿಯಲ್ ಮೀಡಿಯಾ ಮೈಲ್ ಸ್ಟೋನ್, ಎಲ್ಲ ದೊಡ್ಡದು ಅನಿಸ್ತಾ ಇರುತ್ತೆ. ನನ್ನ ಲೈಫೇ ಚೇಂಜ್ ಆಗೋಯ್ತು ಅಂತೆಲ್ಲ ಫೀಲ್ ಆಗ್ತಿರ್ಬೋದು. ಆ್ಯಂಡ್ ಆಲ್ಸೋ ಒಂದು ಕ್ರಿಟಿಸಿಸಮ್ ಅಥವಾ ಒಂದು ಫೇಲ್ಯೂರ್ ಇಡೀ ಪ್ರಪಂಚನೇ ತಲೆ ಮೇಲೆ ಬಿತ್ತು ಅನ್ನೋ ರೀತಿ ಬದುಕ್ತಾ ಇರ್ತಾರೆ. ಯಾಕೆ ಅಂತ ಅಂದರೆ, ಯಾವಾಗ ನಾವು ನಮ್ಮ ಐಡೆಂಟಿಟಿನ ಸೊಸೈಟಿಯಲ್ಲಿ ಸಕ್ಸಸ್ ಜೊತೆ ನಾವು ಅಟ್ಯಾಚ್ ಮಾಡ್ಕೊಳ್ತೀವಿ, ಆಗ ಪ್ರತಿ ಸರಿನೂ ನಾವು ವ್ಯಾಲಿಡೇಷನ್ ಹಿಂದೆ ಓಡ್ತಾ ಇರ್ತೀವಿ. ನನಗೆ ಪರಿಚಯ ಇರೋ ಕೆಲವು ಆ್ಯಕ್ಟರ್ಸ್ಗಳೇ ಅವರು ಲೈಮ್ ಲೈಟಲ್ಲಿದ್ದಾಗ, ಸ್ವಲ್ಪ ಸಕ್ಸಸ್ನ ನೋಡಿದಾಗ ಅವ್ರು ಅದನ್ನ ತುಂಬ ಪರ್ಸ್ನಲ್ ಆಗಿ ತೊಗೊಂಡ್ಬಿಟ್ಟಿದ್ರು, ನನ್ನ ಲೈಫ್ ಯಾವಾಗಲೂ ಹೀಗೇ ಇರುತ್ತೆ ಅಂತ. ಆ್ಯಂಡ್ ದ ಮೂಮೆಂಟ್ ಅವ್ರಿಗೆ ಆಪರ್ಚುನಿಟೀಸ್ ಸಿಗದೇ ಇದ್ದಾಗ ಅವರು ಯಾವ ಒಂದು ಮಿಸರಿ ಸ್ಟೇಟಲ್ಲಿ ಬದುಕ್ತಾ ಇದ್ದಾರೆ ಅಂತ ಅಂದರೆ, ಅವ್ರಿಗೆ ಆ ಒಂದು ವ್ಯಾಲಿಡೇಷನ್ ಬೇಕು, ಆ ರೆಕಗ್ನೇಷನ್ ಬೇಕು, ಅದೇ ಲೈಫ್ ಬೇಕು ಅಂತ ಅವ್ರಿಗಿರುವಂತಹ ಒಂದು ವ್ಯಾಲ್ಯೂಸ್ ಆಗಿರ್ಬೋದು, ಮಾರಲ್ಸ್ ಆಗಿರ್ಬೋದು, ಎಥಿಕ್ಸ್ ಆಗಿರ್ಬೋದು, ಪೀಸ್ ಆಫ್ ಮೈಂಡ್ ಆಗಿರ್ಬೋದು, ಎಲ್ಲನೂ ಸೈಡ್ಗಿಟ್ಟು ಆ ಒಂದು ವ್ಯಾಲಿಡೇಷನ್ ಹಿಂದೆ ಓಡ್ತಾ ಇರ್ತಾರೆ. ಆ್ಯಂಡ್ ಇಲ್ಲಿ ಪ್ರಾಬ್ಲಮ್ ಏನಂದರೆ, ಚೇಸ್ ಮಾಡಿದಷ್ಟು ಮಾಡ್ತಾನೆ ಇರ್ತಾರೆ. ಸೊ ಇನ್ ಯೋರ್ 20s ತುಂಬ ಅವೇರ್ ಆಗಿರಿ. ನಿಮ್ಮ ಸಕ್ಸಸ್ ಆಗಿರ್ಬೋದು, ಫೇಲ್ಯೂರ್ ಆಗಿರ್ಬೋದು, ಇಟ್ಸ್ ಆಲ್ ಪಾರ್ಟ್ ಆಫ್ ಲೈಫ್ ಆ್ಯಂಡ್ ಇಟ್ಸ್ ಟೆಂಪ್ರರಿ. ಯಾವುದನ್ನು ಹಾರ್ಟಿಗೆ ತೊಗೊಳ್ಬೇಡಿ. ಅದರ್ವೈಸ್ ಜನ ಚಪ್ಪಾಳೆ ಹೊಡೆಯೋದ್ರ ಮೇಲೆ ನಿಮ್ಮ ವರ್ತ್ ರೈಸ್ ಆಗೋದು, ಫಾಲ್ ಆಗೋದು, ಈ ರೀತಿ ಆಗಿಬಿಟ್ರೆ ಯು ವಿಲ್ ಬಿ ಲಿವಿಂಗ್ ಇನ್ ಅ ಮಿಸರಿ. ಕನ್ನಡದಲ್ಲಿ ಒಂದು ಒಳ್ಳೆ ಲೈನೇ ಇದೆಯಲ್ಲ, ಯಾರು ಖುಷಿ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಎಲ್ಲನೂ ಸಮಾನವಾಗಿ ನೋಡ್ತಾರೆ, ಅವರು ನಿಜವಾಗ್ಲೂ ಲೈಫಲ್ಲಿ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಅಂತ. ಇದು ನಿಜವಾಗ್ಲೂ ತುಂಬ ಸತ್ಯವಾದ ಮಾತು. ಐ ಥಿಂಕ್ ಈ ಒಂದು ಲೆಸನ್ ಎಲ್ಲ ಟೀನೇಜರ್ಸ್ಗೂ ಗೊತ್ತಿರಲೇಬೇಕು. ಇಬ್ಬರು ಪಾರ್ಟ್ನರ್ಸ್ ಯಾವಾಗಲೂ ಕ್ಲಿಂಗಿ ಆಗಿದ್ದು ಅಥವಾ ಅಟ್ಯಾಚ್ಡ್ ಆಗಿದ್ದು ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ನ ಬಿಲ್ಡ್ ಮಾಡೋಕ್ಕಾಗಲ್ಲ. ಬಟ್ ಇಬ್ರಿಗೂ ಅವ್ರದ್ದೇ ಆದಂತಹ ಐಡೆಂಟಿಟಿನ ಬಿಲ್ಡ್ ಮಾಡಿಕೊಂಡಾಗ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಅವ್ರ ಬಾಂಡಿಂಗ್ನ ಬಿಲ್ಡ್ ಮಾಡ್ಬೋದು ಅಂತ. ಅವ್ರದ್ದೇ ಆದಂತಹ ಐಡೆಂಟಿಟಿ, ಹಾಬೀಸ್, ಇಂಟ್ರೆಸ್ಟ್, ಲೈಫ್, ಫ್ರೆಂಡ್ಸ್, ಇದೆಲ್ಲ ಇರೋದು ತುಂಬ ಮುಖ್ಯ. ಇನ್ಫ್ಯಾಕ್ಟ್ ಒಂದು ವ್ಯಕ್ತಿ ಎಷ್ಟು ಅವ್ರ ಬಗ್ಗೆ ಅವರು ಕಂಪ್ಲೀಟ್ ಅಂತ ಫೀಲ್ ಆಗ್ತಾರೆ, ಸೆಲ್ಫ್ ಸಫಿಷಿಯೆಂಟ್ ಅಂತ ಫೀಲ್ ಆಗ್ತಾರೆ, ಅಷ್ಟು ಹೆಲ್ದಿಯಾಗಿ ಅವರ ರಿಲೇಷನ್ಶಿಪ್ ಇರುತ್ತೆ ಅಂತ. ದೇರ್ ಇಸ್ ಒನ್ ತಮಿಳ್ ಫಿಲ್ಮ್, ನೀದಾನೆ ಎನ್ ಪೊನ್ ವಸಂತಮ್ ಅಂತ. ನೀವು ನೋಡಿಲ್ಲ ಅಂತ ಅಂದರೆ ನೋಡಿ. ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್. ಅದರಲ್ಲಿ ಡೈರೆಕ್ಟರ್ ಎಷ್ಟು ಚೆನ್ನಾಗಿ ರಿಲೇಷನ್ಶಿಪ್ ತೋರಿಸಿದ್ದಾರೆ ಅಂತ ಅಂದರೆ, ಆ ಹುಡುಗಿ ಅವಳ ಬಾಯ್ ಫ್ರೆಂಡ್ ಬಗ್ಗೆ ಎಷ್ಟು ಅಟ್ಯಾಚ್ ಆಗಿರ್ತಾಳೆ, ಆಬ್ಸೆಸ್ಡ್ ಆಗಿರ್ತಾಳೆ. ಯಾವಾಗಲೂ ಅವಳ ಬಾಯ್ ಫ್ರೆಂಡ್ ಇರಬೇಕು, ಯಾವಾಗಲೂ ಅವಳ ಖುಷಿ ಎಲ್ಲ ಅವಳ ಬಾಯ್ ಫ್ರೆಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ನು ಎಲ್ಲಿಗೆ ಹೋಗ್ತಾನೋ ಅಲ್ಲಿಗೆ ಹೋಗಬೇಕು, ಅವನಿದ್ರೆ ಅವಳು ಖುಷಿಯಾಗಿರ್ತಾಳೆ. ಸೊ ಶಿ ಈಸ್ ಸೋ ಒಬ್ಸೆಸ್ಡ್ ವಿತ್ ಹರ್ ಬಾಯ್ ಫ್ರೆಂಡ್. ಆ್ಯಂಡ್ ಹೋಗ್ತಾ ಹೋಗ್ತಾ ಅವನಿಗೆ ಅವಳ ಬಗ್ಗೆ ಅದೇ ಕಾರಣಕ್ಕೆ ಹೇಗೆ ರೆಸ್ಪೆಕ್ಟ್ ಕಮ್ಮಿ ಆಗುತ್ತೆ. ಆ್ಯಂಡ್ ವೈ ದಿಸ್ ಈಸ್ ಅ ರೆಡ್ ಫ್ಲಾಗ್
ಆಗಿನೇ ರಿಲೇಷನ್ಶಿಪ್ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಐ ಥಿಂಕ್ ಇಬ್ಬರು ಪಾರ್ಟ್ನರ್ಸ್ ಒಬ್ರಿಗೊಬ್ರು ಸ್ಪೇಸ್ ಕೊಟ್ಕೊಳ್ಳೋದು, ಆಗಾಗ ಮಿಸ್ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಕೊಟ್ಕೊಳ್ಳೋದು, ಅವ್ರದ್ದೇ ಆದಂತಹ ಹಾಬೀಸ್ ಆ್ಯಂಡ್ ಇಂಟ್ರೆಸ್ಟ್ಸಲ್ಲಿ ಇನ್ವಾಲ್ವ್ ಆಗೋದು, ಇದೆಲ್ಲನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೀಗಿದ್ದಾಗ ನೀವು ಇಂಡಿವಿಜುವಲಿ ಗ್ರೋ ಆಗೋದಕ್ಕೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಆಲ್ಸೋ ನಿಮ್ಮ ರಿಲೇಷನ್ಶಿಪ್ನ ಹೆಲ್ದಿಯಾಗಿ ಲಾಂಗ್ ಲಾಸ್ಟಿಂಗ್ ಆಗಿ ಸೆಕ್ಯೂರ್ ಆಗಿ ಇಟ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ನಾವು ರಿಲೇಷನ್ಶಿಪ್ನ ಆ್ಯಸ್ ಅ ಪಾರ್ಟ್ ಆಫ್ ಲೈಫ್ ಅನ್ನೋ ರೀತಿ ನೋಡಬೇಕೆ ಹೊರತು ಅದೇ ನಮ್ಮ ಎಂಟೈರ್ ಲೈಫ್, ಅದೇ ನಮ್ಮ ಐಡೆಂಟಿಟಿ ಅನ್ನೋ ರೀತಿ ನೋಡಬಾರ್ದು ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕೂಡ. ನಾವು ಕಾಲೇಜ್ ಪಾಸ್ ಔಟ್ ಆಗಿ ಫಸ್ಟ್ ಕಂಪ್ನಿಗೆ ಜಾಯ್ನ್ ಆದಾಗ ಸಮಥಿಂಗ್ ಇಂಟ್ರೆಸ್ಟಿಂಗ್ ಹ್ಯಾಪನ್ಸ್. ಹೊಸ ಫ್ರೆಂಡ್ಸ್ ಮಾಡ್ಕೊಳ್ತೀವಿ, ವಿ ಸ್ಟಾರ್ಟ್ ಟು ಹ್ಯಾಂಗ್ ಔಟ್, ವಿ ಲವ್, ವಿ ಎಂಜಾಯ್ ಅವರ್ ಸೆಲ್ಸ್ ಆ್ಯಂಡ್ ಅದು ಎಷ್ಟು ಫನ್ ಅಂತ ಅನಿಸ್ಬಿಡುತ್ತೆ ಅಂದರೆ ವಿ ಫೀಲ್ ಸೋ ಕಂಫರ್ಟೇಬಲ್. ಇಲ್ಲೇ ತುಂಬ ಚೆನ್ನಾಗಿದೆ, ಐ ಆಮ್ ಜೆಲಿಂಗ್ ಸೋ ಮಚ್ ವಿತ್ ನ್ಯೂ ಫ್ರೆಂಡ್ಸ್, ಇಟ್ಸ್ ಸೋ ಫನ್ ಹಿಯರ್ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ನಾನು ಇದರಲ್ಲಿ ಏನು ಕಲಿತೆ ಅಂದರೆ ಈ ಫ್ರೆಂಡ್ಶಿಪ್ಸ್ ಏನಿದೆ ಇದು ಸೀಸ್ನಲ್. ಪೀಪಲ್ ಅವರು ಜಾಬ್ಸ್ನ ಸ್ವಿಚ್ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಸಿಟೀಸ್ಗೆ ಮೂವ್ ಆನ್ ಆಗ್ತಾ ಇರ್ತಾರೆ. ಸೊ ಸಿಮಿಲರ್ಲಿ ನಾವು ಕೂಡ ನಾನು ಈ ಕಂಪ್ನೀಲಿ ಏನು ಕಲಿತಾ ಇದ್ದೀನಿ, ನಾನು ಗ್ರೋ ಆಗ್ತಾ ಇದ್ದೀನಾ ಅಥವಾ ನನ್ನ ಕೇಪಬಿಲಿಟಿಗೆ ತಕ್ಕಂತೆ ಇಲ್ಲಿ ಪೇ ಸಿಗ್ತಾ ಇದೆಯಾ ಆ್ಯಂಡ್ ವಾಟ್ ಈಸ್ ದ ಬೆಟರ್ ಆಫರ್ ಐ ಕ್ಯಾನ್ ಗೆಟ್ ಔಟ್ಸೈಡ್ ಅನ್ನೋದನ್ನು ಅವಾಗವಾಗ ಚೆಕ್ ಮಾಡೋದಾಗಿರ್ಬೋದು. ನಮ್ಮ ಕರಿಯರ್ ಬಗ್ಗೆ ಯೋಚನೆ ಮಾಡೋದು, ನಮ್ಮ ಪ್ರೊಫೆಷ್ನಲ್ ಗ್ರೋತ್ ಬಗ್ಗೆ ನಾವು ಫೋಕಸ್ಡ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇಟ್ಸ್ ವೆರಿ ನ್ಯಾಚುರಲ್. ನಮಗೆ ಎನ್ವೈರ್ನ್ಮೆಂಟ್ ತುಂಬ ಫನ್ ಅಂತ ಅನ್ನಿಸಿದಾಗ ತುಂಬ ಕಂಫರ್ಟಬಲ್ ಆಗಿ ಹೋಗ್ತೀವಿ ಆ್ಯಂಡ್ ಆ ಕಂಫರ್ಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಸ್ಟ್ಯಾಗ್ನೇಷನ್ ಅಂತ ಅನಿಸ್ಬಿಡುತ್ತೆ. ಆ್ಯಂಡ್ 30ಸಿಗೆ ಬಂದಾಗ ನಾನು 20ಸಲ್ಲಿ ನಾನು ಜಾಬ್ನ ಸ್ವಿಚ್ ಮಾಡಬೇಕಾಗಿತ್ತು, ನನಗೆ ಇವಾಗ ಪ್ಯಾಕೇಜ್ ಇಷ್ಟಿರ್ತಾಯಿತ್ತು, ಡೆಸಿಗ್ನೇಷನ್ ಹೀಗಿರ್ತಾಯಿತ್ತು ಅಂತ ರಿಗ್ರೆಟ್ ಮಾಡ್ಕೊಳ್ಳೋವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ 20ಸಲ್ಲಿ ಹೊಸ ಫ್ರೆಂಡ್ಸ್ ಅವ್ರ ಹೊಸ ಕೊಲೀಗ್ಸ್ಗೆ ಅಬ್ಸೆಸ್ಡ್ ಆಗಿ ನಿಮ್ಮ ಕರಿಯರ್ನ ನೀವೇ ಸ್ಟೇಕಲ್ಲಿ ಹಾಕೋಬೇಡಿ. ಟೀನೇಜಲ್ಲಿ ಎಸ್ಪೆಷಲಿ 20s ಕ್ಯಾನ್ ಬಿ ಬ್ರೂಟಲ್. ನಮ್ಮ ಸ್ಕಿನ್ನಲ್ಲಿ ಇಂಪರ್ಫೆಕ್ಷನ್ಸ್ ಆಗಿರ್ಬೋದು, ಆ್ಯಕ್ನೇಸ್ ಆಗಿರ್ಬೋದು, ಬ್ರೇಕ್ಔಟ್ ಅಥವಾ ಆ್ಯಕ್ನೆ ಮಾರ್ಕ್ಸ್, ಇದೆಲ್ಲನೂ ಸ್ವಲ್ಪ ಜಾಸ್ತಿನೇ ಅಂತ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಇಟ್ಸ್ ನ್ಯಾಚುರಲ್ ಬಿಕಾಸ್ ಹಾರ್ಮೋನ್ ಚೇಂಜ್ ಆಗ್ತಾ ಇರುತ್ತೆ ಅಥವಾ ಜೆನೆಟಿಕ್ಸ್ ಇಂದನೂ ಎಫೆಕ್ಟ್ ಆಗ್ತಾ ಇರುತ್ತೆ. ನನಗೆ ನಾನು ಫಸ್ಟ್ ಸೀರಿಯಲ್ ಮಾಡಿದಾಗ ನನ್ನ ಮುಖ ಹೇಗಿತ್ತು ಅಂದರೆ ನನ್ನ ಸ್ಕಿನ್ ಒಂದು ಸ್ವಲ್ಪನೂ ಕಾಣ್ತಾ ಇರಲಿಲ್ಲ. ಇಟ್ ವಾಸ್ ಫುಲ್ ಆಫ್ ಪಿಂಪಲ್ಸ್. ಅದನ್ನು ಹೇಗೆ ಕವರ್ ಮಾಡೋದು ಅನ್ನೋದೇ ನನ್ನ ಮೇಕಪ್ ಮ್ಯಾನ್ಗೆ ತುಂಬ ದೊಡ್ಡ ತಲೆನೋವು ಆಗೋಗಿತ್ತು. ಆ್ಯಂಡ್ ಆಲ್ಸೋ ಏನೇ ಅದನ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ರೂ ಕ್ಯಾಮ್ರಾ ಮೇಲೆ ಎದ್ದು ಕಾಣ್ತಾ ಇತ್ತು. ಸೊ ಐ ವಾಸ್ ಅಪ್ಸೆಟ್, ಮೈ ಕ್ಯಾಮ್ರಾಮನ್ ವಾಸ್ ಅಪ್ಸೆಟ್, ಡೈರೆಕ್ಟರ್ ವಾಸ್ ಅಪ್ಸೆಟ್, ಚಾನಲ್ ವಾಸ್ ಅಪ್ಸೆಟ್. ನಾನು ತುಂಬ ಪ್ರೆಷರ್ ನನ್ನ ತಲೆ ಮೇಲೆ ಹಾಕ್ಕೊಂಡು ಐ ಯೂಸ್ ಟು ಕನ್ಸಲ್ಟ್ ಸೋ ಮೆನಿ ಡಾಕ್ಟರ್ಸ್. ಟ್ರೀಟ್ಮೆಂಟ್ಸ್ ತೊಗೊಳ್ಳೋದು, ಆಯಿಂಟ್ಮೆಂಟ್ಸ್ ಹಚ್ಕೊಳ್ಳೋದು, ಹೋಮ್ ರೆಮಿಡೀಸ್ ಟ್ರೈ ಮಾಡೋದು, ಸಿಕ್ಕಿದವ್ರಿಗೆಲ್ಲ ಕೇಳೋದು ಏನು ಮಾಡೋದು ಅಂತ ಎಷ್ಟು ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದೆ ಅಂತ ಅಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ಇನ್ನೂ ಜಾಸ್ತಿ ಆಗ್ತಾನೆ ಹೋಯಿತು. ಸೊ ಒನ್ ಪಾಯಿಂಟಲ್ಲಿ ಐ ಜಸ್ಟ್ ಗೇವ್ ಅಪ್. ನಾನು ಮಾಡೋದನ್ನೆಲ್ಲ ಮಾಡಿದ್ದೀನಿ, ಏನು ಮಾಡೋಕ್ಕಾಗಲ್ಲ ಅಂತ ಐ ಜಸ್ಟ್ ಮೇಡ್ ಪೀಸ್ ವಿತ್ ಇಟ್. ಆ್ಯಂಡ್ ನಾನು ಮಿನಿಮಲ್ ರೊಟೀನ್ನ ಫಾಲೋ ಮಾಡೋಕ್ಕೆ ಶುರು ಮಾಡಿದೆ. ಗುಡ್ ಸ್ಲೀಪ್, ಗುಡ್ ಹೈಡ್ರೇಷನ್, ಡಾಕ್ಟರ್ ಏನು ಕೊಟ್ಟಿದ್ರು ಬೇಸಿಕ್ಕಾಗಿ ಒಂದು ಕ್ರೀಮ್ ಆಗಿರ್ಬೋದು, ಆಯಿಂಟ್ಮೆಂಟ್ ಆಗಿರ್ಬೋದು. ಸೊ ತುಂಬ ಮಿನಿಮಲ್ ಪ್ರಾಡಕ್ಟ್ಸ್ ಅಷ್ಟೇ, ಬೇರೆ ಏನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಲಿಲ್ಲ. ಆ್ಯಂಡ್ ನ್ಯಾಚುರಲಿ ಸ್ವಲ್ಪ ದಿವಸಕ್ಕೆ ಅದೇ ಕಡಿಮೆ ಆಗ್ತಾ ಹೋಯಿತು. ಸೊ ಇಟ್ಸ್ ಆಲ್ವೇಸ್ ಲೆಸ್ ಈಸ್ ಮೋರ್. ನೀವು ಜಾಸ್ತಿ ಅದ್ರ ಬಗ್ಗೆ ಸ್ಟ್ರೆಸ್ ಮಾಡಿಕೊಂಡಷ್ಟು ಅದು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಆಲ್ವೇಸ್ ಮಿನಿಮಲ್ ರೊಟೀನ್ನ ಫಾಲೋ ಮಾಡಿ ಅದ್ರ ಪಾಡಿಗೆ ಅದ್ರ ಜಾಬ್ ಮಾಡೋದಕ್ಕೆ ಬಿಡಿ. ನಮ್ಮ ಬಾಡಿಗೆ ಗೊತ್ತು ಹೌ ಟು ಹೀಲ್ ಅಂತ. ಸೊ ಲೆಟ್ ಇಟ್ ಡೂ ಇಟ್ಸ್ ಜಾಬ್, ರೈಟ್? ನಿಮ್ಮ ಸ್ಕಿನ್ ನಿಮ್ಮ ಪರ್ಸ್ನಾಲಿಟಿ ಅಲ್ಲ. ಜಸ್ಟ್ ಟೇಕ್ ಕೇರ್ ಆಫ್ ಯುವರ್ ಸ್ಕಿನ್. ಬಟ್ ಅದೇ ನಿಮ್ಮ ಲೈಫ್ನ ಅಥವಾ ನಿಮ್ಮ ಮೂಡ್ನ ರೂಯಿನ್ ಮಾಡೋದಕ್ಕೆ ಬಿಡಬೇಡಿ. ದಿಸ್ ಈಸ್ ಅ ಬಿಗ್ ಒನ್. ನಮಗೆ ಲೇಟೆಸ್ಟ್ ಸ್ಟೇಜಸ್ ಆಫ್ ಲೈಫಲ್ಲಿ ಏನು ಫಿನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ನಮಗೆ ನಮ್ಮ 20ಸಲ್ಲಿ ಇರಲ್ಲ. ಸೊ ದಿಸ್ ಇಸ್ ಅ ಪರ್ಫೆಕ್ಟ್ ಟೈಮ್ ಟು ಲರ್ನ್ ಅಬೌಟ್ ಮನಿ, ಸೇವಿಂಗ್ಸ್, ಇನ್ವೆಸ್ಟಿಂಗ್, ಎಮರ್ಜೆನ್ಸಿ ಫಂಡ್, ಫಿನಾನ್ಷಿಯಲ್ ಪ್ಲ್ಯಾನಿಂಗ್, ಇದೆಲ್ಲದ್ರ ಬಗ್ಗೆನೂ ಅವೇರ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಾನು ಕೂಡ ನನ್ನ 20ಸಲ್ಲಿ ಕೆಲವು ಫಿನಾನ್ಷಿಯಲ್ ಮಿಸ್ಟೇಕ್ಸ್ನ ಮಾಡಿದ್ದೀನಿ. ಐ ಯೂಸ್ ಟು ಬಿ ಎಕ್ಸ್ಟ್ರೀಮ್ಲಿ ಸ್ಟಿಂಗಿ. ನಾನು ತುಂಬ ಜಿಪಣೆ ಆಗಿದ್ದೆ. ನನ್ನ ಹತ್ರ ಯಾರಾದರೂ ಒಂದು $100 ಇಸ್ಕೊಂಡ್ರು ಎವ್ರಿ ಡೇ ನನ್ನ ತಲೆಯಲ್ಲಿ ಓಡ್ತಾ ಇತ್ತು ಅವ್ರು ಇನ್ನೂ ವಾಪಸ್ ಕೊಟ್ಟಿಲ್ಲ ಅಂತ. ಆ್ಯಂಡ್ ನಾನು ಸುಮ್ಮನೆ ಇರ್ತಾ ಇಲ್ಲ. ಐ ಯೂಸ್ ಟು ಗೋ ಆ್ಯಂಡ್ ಆಸ್ಕ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆದರೂ ಪರವಾಗಿಲ್ಲ, $100 ಇಸ್ಕೊಂಡ್ರಲ್ಲ ವಾಪಸ್ ಕೊಡಿ ಅಂತ. ಅವ್ರು ಕೊಡೋವರೆಗೂ ನಾನು ಬಿಡ್ತಾ ಇರಲಿಲ್ಲ. ಆ್ಯಂಡ್ ಆಲ್ಸೋ ನಾನು ಎಲ್ಲ ಸಣ್ಣ ಪುಟ್ಟ ಸ್ಪೆಂಡಿಂಗ್ ಮೇಲೂ ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೆ. ಫುಡ್ ಮೇಲೆ ಖರ್ಚು ಮಾಡೋದಕ್ಕೂ ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೆ. ಆ್ಯಂಡ್ ಲುಕಿಂಗ್ ಬ್ಯಾಕ್ ಐ ರಿಯಲೈಸ್ಡ್ ಇದು ಫಿನಾನ್ಷಿಯಲ್ ಇಂಟೆಲಿಜೆನ್ಸ್ ಆಗಿರಲಿಲ್ಲ, ಖಂಡಿತ ಫಿನಾನ್ಷಿಯಲ್ ಸ್ಟ್ರೆಸ್ ಆಗಿತ್ತು. ಬಟ್ ಈಗ ಇಫ್ ಯು ಆರ್ ಲಿವಿಂಗ್ ಇನ್ ಯುವರ್ 20s, ಆನ್ಲೈನಲ್ಲಿ ವಿ ಹ್ಯಾವ್ ಲಾಟ್ ಆಫ್ ರಿಸೋರ್ಸಸ್. ಸೊ ಆಗಾಗ ಅದ್ರ ಬಗ್ಗೆ ತಿಳ್ಕೊಳ್ತಾ ಇರಿ. ನಿಮ್ಮ ಮನಿ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು, ಫ್ಯೂಚರ್ ಪ್ಲ್ಯಾನಿಂಗ್ ಹೇಗೆ ಮಾಡೋದು, ಸೇವಿಂಗ್ಸ್, ಇನ್ವೆಸ್ಟಿಂಗ್, ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ತಾ ಇರಿ, ಅವೇರ್ ಆಗಿರಿ. ಆ್ಯಂಡ್ ಕೀಪ್ ಟೇಕಿಂಗ್ ಆ್ಯಕ್ಷನ್. ಸಣ್ಣ ಪುಟ್ಟ ಆ್ಯಕ್ಷನ್ ಆದರೂ ಪರವಾಗಿಲ್ಲ. ಆ್ಯಂಡ್ ಆಲ್ಸೋ ಲೈಫ್ನ ಎಂಜಾಯ್ ಕೂಡ ಮಾಡಿ. ಬಿಕಾಸ್
ನಮ್ಮ ಗೋಲ್ ಏನು? ಫಿನಾನ್ಷಿಯಲ್ ಫ್ರೀಡಮ್, ನಾಟ್ ಫಿನಾನ್ಷಿಯಲ್ ಸ್ಟ್ರೆಸ್. ನನಗೆ ಈ ಒಂದು ವಿಷಯ ಅರ್ಥ ಮಾಡ್ಕೊಳ್ಳೋದಕ್ಕೆ, ಕಲಿಯೋದಕ್ಕೆ ತುಂಬ ವರ್ಷಗಳು ಬೇಕಾಯಿತು. ನಮಗೆ ಮೂವೀಸಲ್ಲೇ ಬೇರೆ ಏನೋ ಹೇಳ್ಕೊಟ್ಟಿರ್ತಾರೆ, ಸೊಸೈಟಿಯಲ್ಲೇ ನಮಗೆ ರಿಯಲ್ ಸೊಸೈಟಿ ನಮ್ಗೆ ಬೇರೆ ಏನೋ ಹೇಳ್ಕೊಟ್ಟಿರುತ್ತೆ. ನಮ್ಗೆ ಚಿಕ್ಕ ವಯಸ್ಸಿಂದ ಏನೋ ಒಂದು ಸಿನಿಮಾದಲ್ಲಿ ಕೆಲವು ನ್ಯಾರೇಟಿವ್ಸ್ನ ನೋಡಿ ಬೆಳೆದಿರ್ತೀವಿ. ಒನ್ ಆಫ್ ದ ಎಕ್ಸಾಂಪಲ್ಸ್ ಅಂತ ಅಂದರೆ, ದುಡ್ಡು ಮಾಡಿರೋನು ವಿಲನ್ನು, ಹೀರೋ ಮೋಸ್ಟ್ ಆಫ್ ದ ಫಿಲ್ಮ್ಸಲ್ಲಿ ಬಡವ ಆಗಿರ್ತಾನೆ, ಸಾಫ್ಟ್ ಸ್ಪೋಕನ್ ಆಗಿರ್ತಾನೆ, ಕೈಂಡ್ ಹಾರ್ಟೆಡ್ ಆಗಿರ್ತಾನೆ ಅಂತ. ಆ್ಯಂಡ್ ಇನ್ನೊಂದು ಈ ರೀತಿ ನ್ಯಾರೇಟಿವ್ ಅಂತ ಅಂದರೆ, ಯಾವಾಗಲೂ ಫೈಟ್ ಬ್ಯಾಕ್, ನಿಮ್ಮ ಮಾತಿನ ಮೇಲೆ ನಿಂತ್ಕೊಳ್ಳಿ, ಯಾರಿಗೂ ವಿನ್ ಆಗೋದಕ್ಕೆ ಬಿಡಬೇಡಿ, ಆಲ್ವೇಸ್ ಪ್ರೂವ್ ಯೋರ್ ಪಾಯಿಂಟ್ ಅಂತ. ಸೊ ಎಷ್ಟೊಂದು ಫಿಲ್ಮ್ಸಲ್ಲಿ ಹೀರೋ ಅಥವಾ ಹೀರೋಯಿನ್ ಎದುರಿಗೆ ಎಂಥ ಪವರ್ಫುಲ್ ವ್ಯಕ್ತಿ ಆಗಿದ್ರು ಅವ್ರ ಲೈಫ್ನ ರಿಸ್ಕಲ್ಲಿ ಹಾಕೊತಾರೆ. ಆ್ಯಂಡ್ ಕೊನೆಯಲ್ಲಿ ಹೀರೋ ವಿನ್ ಆಗ್ತಾನೆ ಅಗೇನ್ಸ್ಟ್ ವಿಲನ್ ಅಂತ. ಬಟ್ ಅದರ ಮಧ್ಯದಲ್ಲಿ ಏನೇನೆಲ್ಲ ಆಗುತ್ತೆ, ಹೀರೋ ಅವನ ಫ್ಯಾಮಿಲಿ ಮೆಂಬರ್ಸ್ನ ಕಳ್ಕೊತಾನೆ, ಅವನ ಜಾಬ್ನ ಕಳ್ಕೊತಾನೆ, ಅವ್ನ ಪೀಸ್ ಆಫ್ ಮೈಂಡ್ನ ಕಳ್ಕೊತಾನೆ. ಸೊ ಈ ಎಲ್ಲ ಕಾನ್ಸಿಕ್ವೆನ್ಸಸ್ ಆಗುತ್ತೆ. ಬಟ್ ಫೋಕಸ್ ಯಾವುದ್ರ ಮೇಲಿರುತ್ತೆ, ಯಾವಾಗಲೂ ಎಂಥ ಪವರ್ಫುಲ್ ವ್ಯಕ್ತಿ ಆದ್ರೂ ಅವ್ರ ಎದುರುಗಡೆ ನಿಂತ್ಕೊಂಡು ನಿಮಗೋಸ್ಕರ ನೀವು ಹೋರಾಡಿದ್ರೆ ವಿನ್ ಆಗೇ ಆಗ್ತೀರಾ ಅಂತ. ಬಟ್ ರಿಯಲ್ ಲೈಫಲ್ಲಿ ಈ ರೀತಿ ವರ್ಕ್ ಆಗಲ್ಲ, ಆ್ಯಂಡ್ ಇನ್ಫ್ಯಾಕ್ಟ್ ವರ್ಕ್ ಆಗಬಾರ್ದು. ಐ ಫೀಲ್ ದಿಸ್ ಇಸ್ ದ ಡಂಬೆಸ್ಟ್ ಆ್ಯಂಡ್ ಸ್ಟುಪಿಡೆಸ್ಟ್ ವೇ ಟು ಲಿವ್ ಲೈಫ್. ಆ್ಯಕ್ಚುಲಾಗಿ ಹೇಗೆ ಜೀವನ ನಡೆಸಬೇಕು ಅಂತ ಅಂದರೆ, ಮಹಾಭಾರತದಲ್ಲಿ ನೀವು ಶ್ರೀಕೃಷ್ಣ ಬದುಕಿರುವಂತಹ ರೀತಿ ಎಪಿಸೋಡ್ಸಲ್ಲಿ ಏನು ತೋರಿಸ್ತಾರೆ ಆ ರೀತಿ ಬದುಕೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಐ ಟೆಲ್ ಯು ವೈ. ಕೃಷ್ಣ ಯಾವಾಗಲೂ ಟಾಕ್ಸಿಕ್ ಜನರನ್ನ, ಟಾಕ್ಸಿಕ್ ಸಿಚುವೇಷನ್ನ, ಟ್ರಿಕ್ಕಿ ಸಿಚುವೇಷನ್ನ ಯಾವಾಗಲೂ ತುಂಬ ಡಿಪ್ಲೊಮ್ಯಾಟಿಕ್ ಆಗಿ ಹ್ಯಾಂಡಲ್ ಮಾಡ್ತಾಯಿದ್ರು, ಕ್ಲೆವರ್ ಆಗಿ ಹ್ಯಾಂಡಲ್ ಮಾಡ್ತಾಯಿದ್ರು. ಯಾವಾಗಲೂ ಅಗ್ರೆಸಿವ್ ಆಗಿ ಏನೇನೋ ಅವರು ಹ್ಯಾಂಡಲ್ ಮಾಡ್ತಾ ಇರಲಿಲ್ಲ ಮೋಸ್ಟ್ ಆಫ್ ದ ಟೈಮ್ಸ್. ಕೆಲವೊಂದು ಸರಿ ನಮಗೆ ಲೈಫಲ್ಲಿ ನಮ್ಮ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು ಅಥವಾ ನಮ್ಮ ಕೊಲೀಗೇನೆ ಅವ್ರಿಗೆ ಈ ಅಭ್ಯಾಸ ಇರ್ಬೋದು, ಪ್ರತಿ ಆರ್ಗ್ಯುಮೆಂಟು ನಾನೇ ವಿನ್ ಆಗಬೇಕು, ಎಲ್ಲದಕ್ಕೂ ಆರ್ಗ್ಯೂ ಮಾಡಬೇಕು ಅಂತ. ಬಟ್ ನಿಮಗೆ ಅವರು ಪರ್ಸ್ನಲಿ, ಪ್ರೊಫೆಷ್ನಲಿ ಬೇಕಾಗ್ತಾರೆ, ತುಂಬ ಮುಖ್ಯವಾಗಿರೋರು ಅಂತ ಅಂದಾಗ ಪ್ರತಿಯೊಂದು ಡಿಬೇಟ್ನು ಫೈಟ್ ಮಾಡೋದಕ್ಕೆ ಹೋಗಬೇಡಿ. ಸಣ್ಣ ಪುಟ್ಟ ವಿಷಯಗಳು, ಇಫ್ ಇಟ್ಸ್ ನಾಟ್ ಇಂಪಾರ್ಟೆಂಟ್ ಟು ಯು, ಯುನೋ ತುಂಬ ಸಿಲ್ಲಿ ವಿಷಯ, ಅನ್ಇಂಪಾರ್ಟೆಂಟ್ ವಿಷಯ, ಈ ರೀತಿ ಇದ್ದಾಗ ಅವ್ರಿಗೆ ವಿನ್ ಆಗೋದಕ್ಕೆ ಬಿಡಿ. ಲೆಟ್ ದೆಮ್ ವಿನ್, ಲೆಟ್ ದೆಮ್ ಬೂಸ್ಟ್ ದೇರ್ ಈಗೋ, ಇಟ್ ಡಸಂಟ್ ಮ್ಯಾಟರ್. ಬಿಕಾಸ್ ಸಮ್ಟೈಮ್ಸ್ ನಾವು ಆರ್ಗ್ಯುಮೆಂಟಲ್ಲಿ ವಿನ್ ಆಗೋದಕ್ಕಿಂತ ವ್ಯಕ್ತಿಗಳನ್ನ ಕಾಪಾಡ್ಕೊಳ್ಳೋದು, ರಿಲೇಷನ್ಶಿಪ್ನ ಕಾಪಾಡ್ಕೊಳ್ಳೋದು, ನಮ್ಮ ಪೀಸ್ ಆಫ್ ಮೈಂಡ್ನ ಕಾಪಾಡ್ಕೊಳ್ಳೋದು, ಇದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ತುಂಬ ಇಂಪಾರ್ಟೆಂಟ್ ವಿಷಯ ಇದ್ದಾಗ ನಿಮ್ಮ ಲಾಜಿಕ್ ಜೊತೆ ಒಂದು ಪೊಲೈಟ್ ವೇನಲ್ಲಿ ಮಾತಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅದರ್ವೈಸ್ ಇಫ್ ಇಟ್ಸ್ ನಾಟ್ ಇಂಪಾರ್ಟೆಂಟ್ ಯು, ನಿಮ್ಮ ಲೈಫಲ್ಲಿ ಏನು ಮ್ಯಾಟ್ರ್ ಆಗಲ್ಲ ಅನ್ನೋ ರೀತಿ ಇದ್ದರೆ, ನಿಮ್ಮ ಎನರ್ಜಿನ, ನಿಮ್ಮ ಪೀಸ್ ಆಫ್ ಮೈಂಡ್ನ ಪ್ರೊಟೆಕ್ಟ್ ಮಾಡಿಕೊಂಡು ಅವ್ರಿಗೆ ವಿನ್ ಆಗೋದಕ್ಕೆ ಬಿಡಿ. ಜಸ್ಟ್ ಸ್ಮೈಲ್ ಆ್ಯಂಡ್ ಮೂವ್ ಆನ್. ಬಿಕಾಸ್ ಮೆಚುರಿಟಿ ಅಂದರೆ ಪ್ರತಿ ಸರಿನೂ ನಮ್ಮ ಪಾಯಿಂಟ್ನ ಪ್ರೂವ್ ಮಾಡ್ಕೋಬೇಕು ಅನ್ನೋವಂಥದ್ದಲ್ಲ. ಬಟ್ ಎಲ್ಲಿ ಮಾತಾಡಬೇಕು, ಎಲ್ಲಿ ಆರ್ಗ್ಯೂ ಮಾಡಬೇಕು ಅಂತ ತಿಳ್ಕೊಂಡು ಅದ್ರ ತಕ್ಕನಾಗೆ ಲೈಫ್ ಲೀಡ್ ಮಾಡೋದು ಅನ್ನೋದು ನನ್ನ ಅಭಿಪ್ರಾಯ. ಸೊ ಮತ್ತೆ ನನಗೆ ನನ್ನ 20ಸಲ್ಲಿ ಬದುಕೋ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಬೇಗ ಸಕ್ಸಸ್ಫುಲ್ ಆಗಿಬಿಡಬೇಕು, ಬೇಗ ದುಡ್ಡು ಮಾಡಿಬಿಡಬೇಕು, ಬೇಗ ಫೇಮಸ್ ಆಗಬೇಕು, ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು, ವ್ಯಾಲಿಡೇಷನಿಂದ ಓಡಬೇಕು. ಇದೆಲ್ಲದ್ರ ಮೇಲೂ ಎಷ್ಟು ಕಡಿಮೆ ಸಾಧ್ಯನೋ ಅಷ್ಟು ಕಡಿಮೆ ಎನರ್ಜಿನ ಸ್ಪೆಂಡ್ ಮಾಡ್ತೀನಿ. ಆ್ಯಂಡ್ ವೆರಿ ಲೆಸ್ ಎನರ್ಜಿ ಆನ್ ಓವರ್ ಥಿಂಕಿಂಗ್ ಆಗಿರ್ಬೋದು, ಥಿಂಗ್ಸ್ ದ್ಯಾಟ್ ಡಸಂಟ್ ರಿಯಲಿ ಮ್ಯಾಟರ್. ಬಿಕಾಸ್ ನಮ್ಮ 20s ಪರ್ಫೆಕ್ಟ್ ಆಗಿರಬೇಕಾಗಿಲ್ಲ. 20s ನಮಗೆ ಲೆಸನ್ಸ್ನ ಹೇಳ್ಕೊಡುತ್ತೆ. ಯಾವಾಗಲೂ ಒಂದು ಮೂರನೇ ವ್ಯಕ್ತಿಯಾಗಿ ದೂರದಿಂದ ನಿಮ್ಮ ಲೈಫ್ನ ಜಸ್ಟ್ ಅಬ್ಸರ್ವ್ ಮಾಡಿ. ಲೈಫಲ್ಲಿ ನಿಮಗೆ ಏನೇನು ಹೊಸ ವಿಷಯಗಳು ಹೇಳ್ಕೊಡ್ತಾ ಇರುತ್ತೆ ಲೈಫ್ ನಿಮಗೆ, ಅದನ್ನ ಅಬ್ಸರ್ವ್ ಮಾಡಿಕೊಂಡು ಅದನ್ನ ಆದಷ್ಟು ಅಪ್ಲೈ ಮಾಡಿಕೊಂಡು ಬದುಕ್ತಾ ಇರಿ. ಅದರೊಳಗೆ ಮುಳುಗೋಗಿ ಸಫರ್ ಮಾಡಬೇಡಿ. ಬಿಕಾಸ್ ನೀವು ನಿಮ್ಮ 30ಸಿಗೆ ಬಂದು ಇಫ್ ಯು ಲುಕ್ ಬ್ಯಾಕ್ ಅಟ್ ಯುವರ್ 20s, ನೀವು ತಲೆ ಕೆಡಿಸ್ಕೊಂಡಂತಹ, ಅಪ್ಸೆಟ್ ಆದಂತಹ, ವರಿ ಮಾಡ್ಕೊಂಡಂತಹ ಎಷ್ಟೋ ವಿಷಯಗಳ ಬಗ್ಗೆ ಯೋಚನೆ ಮಾಡೋಷ್ಟು ಕೂಡ ವರ್ತಿರಲ್ಲ ಆ ವಿಷಯಗಳು. ಸೊ ಎಂಜಾಯ್ ಯುವರ್ 20s, ಹ್ಯಾವ್ ಲಾಟ್ಸ್ ಆಫ್ ಫನ್. ದಿಸ್ ಇಸ್ ದ ಗೋಲ್ಡನ್ ಪೀರಿಯಡ್ ಆಫ್ ಎನಿವನ್ಸ್ ಆ್ಯಂಡ್ ಎವ್ರಿವನ್ಸ್ ಲೈಫ್. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಲಿ ಇನ್ನೊಂದು ಯೂಸ್ಫುಲ್ ಟಾಪಿಕ್ ಜೊತೆ ಸಿಗೋಣ.